ನಮ್ಮ ಯುದ್ಧ ವಿಮಾನಗಳು 85 ಕಿಲೋಮೀಟರ್ ಒಳಗಡೆ ನುಗ್ಗಿ ಉಗ್ರರನ್ನು ಚೆಂಡಾಡಿದ್ದು ನೆನಪಿದೆ ನಮಗೆ. ಆದರೆ ಪಾಕಿಸ್ತಾನದಂಥ ರಾಷ್ಟ್ರಕ್ಕೆ ಅಲ್ಲಿ ತಲೆಗಳು ಉರುಳೋದು, ಕ್ರಿಮಿಗಳನ್ನು ಹೊಸಗೆ ಹಾಕೋದು ಅದು ದೊಡ್ಡ ವಿಷಯವೇ ಅಲ್ಲ. ಮತ್ತೆ ಎದ್ದೆದ್ದು ಬರುತ್ತೆ. ಅದಾದ್ಮೇಲೆ ಮತ್ತೆ ಪಹಲ್ಗಾಮ್ ದಾಳಿ ಆಯ್ತಲ್ವಾ, ಎದ್ದೆದ್ದು ಬರ್ತಾ ಇರತ್ತೆ. ನಾವು ಮಾಡಬೇಕಾಗಿರೋದೇನು, ಜಮ್ಮು ಕಾಶ್ಮೀರವನ್ನು ಎಷ್ಟು ಗಟ್ಟಿ ಮಾಡ್ತೀವೋ ಅಷ್ಟು ಪಾಕಿಸ್ತಾನ ವೀಕ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಅದನ್ನು ಆರ್ಥಿಕವಾಗಿ ಮತ್ತು ಎಲ್ಲ ಬಗೆಯಲ್ಲಿ ಸದೃಢ ಮಾಡ್ತೀವೋ ಅಷ್ಟು ಪಾಕಿಸ್ತಾನ ಈ ಕಡೆ ತಿರುಗಿ ನೋಡದಂತಾಗುತ್ತೆ. ನೋಡಿ, ಅದೇ ಕೆಲಸ ಇಲ್ಲ ಆಗಿದೆ. ಇವಾಗ ಕೈಗಾರಿಕೆ ಹೂಡಿಕೆ ಅಂದರೆ ಜಮ್ಮು ಕಾಶ್ಮೀರ ಅಸಾಧ್ಯವಾಗಿತ್ತು. ಕೇವಲ ಪ್ರವಾಸೋದ್ಯಮ ಮೊದಲಿದ್ದಿದ್ದು, ಅದು ಕೂಡ ಆತಂಕದಲ್ಲೇ ಮುಳುಗಿತ್ತು. ಈಗೇನಾಗಿದೆ, ಯುವ ಜನತೆ ಕಲ್ಲು ತೂರಾಟದ ಹಾದಿ ಬಿಟ್ಟು ಉದ್ಯಮದ ಹಾದಿಯನ್ನು ಹಿಡಿದಿದ್ದಾರೆ ಅನ್ನೋದು ಒಂದು ದೊಡ್ಡ ಸಾಧನೆಯಲ್ಲಿ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಅಂಕಿಅಂಶದಲ್ಲೇ ಇದು ಸ್ಪಷ್ಟವಾಗಿದೆ. ಕಲ್ಲು ತೂರಾಟದ ಪ್ರಕರಣಗಳು ಎಷ್ಟು ನಡೀತಾ ಇತ್ತು, ಯಾವ ರೀತಿಯಲ್ಲಿ ಶಾಲಾ ಕಾಲೇಜುಗಳು ಬಂದಾಗಿರ್ತಿತ್ತು ಮತ್ತು ಈಗೇನಾಗಿದೆ ಅನ್ನೋದೆಲ್ಲ ಸ್ಪಷ್ಟವಾಗಿ ಅಧಿಕೃತವಾಗಿರೋ ದಾಖಲೆಗಳೇ. ಉದ್ಯಮದತ್ತ ನೋಡೋಣ. 600ಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟಪ್ಗಳು ಜಮ್ಮು ಕಾಶ್ಮೀರದಲ್ಲಿವೆ. 600ಕ್ಕೂ ಅಧಿಕ ಸ್ಟಾರ್ಟಪ್ಗಳು. IT ಪಾರ್ಕ್ಗಳು ಶ್ರೀನಗರ ಮತ್ತು ಜಮ್ಮುವಿನಲ್ಲಿ ಸಕ್ರಿಯವಾಗಿವೆ. ಈಗ ಪುಲ್ವಾಮಾದ್ದೇ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಪುಲ್ವಾಮಾದ ಲಸಿಪೋರಾ ಪ್ರದೇಶ ಪ್ರಸಕ್ತ ಭಾರತದ ಅತಿ ದೊಡ್ಡ ಕೈಗಾರಿಕಾ ವಲಯಗಳಲ್ಲಿ ಒಂದಾಗಿ ಬೆಳೀತಾ ಇದೆ. ನಂಬರ್ 1 ಕೈಗಾರಿಕಾ ವಲಯವಾಗಿ ನಮ್ಮ ಪುಲ್ವಾಮಾ ಬೆಳೀತಾ ಇದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಇನ್ನು ಸಾಫ್ಟ್ವೇರ್, ಕೃಷಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುನ್ನುಗ್ತಿದೆ. 2025-26 ಸಾಲಲ್ಲಿ ಜಮ್ಮು ಮತ್ತು ಕಾಶ್ಮೀರ ದಾಖಲೆಯ 5349 ಕೋಟಿ ಹೂಡಿಕೆಯನ್ನು ಪಡೆದಿದೆ. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಸಾವಿರ ಕೋಟಿ ಹೂಡಿಕೆ, ಕೈಗಾರಿಕೋದ್ಯಮ, IT ಪಾರ್ಕ್ಗಳು. ಅಂದರೆ ಜಸ್ಟ್ ಇಮ್ಯಾಜಿನ್, ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿ ಯಾವ ರೀತಿ ಸದೃಢವಾಗಿ ಬೆಳೀತಿದೆ ಅಂತ. ಇದನ್ನ ಅಲ್ಲಿರುವಂಥ ಒಮರ್ ಅಬ್ದುಲ್ಲಾ ಅವರು ಇತ್ತೀಚೆಗಷ್ಟೇ ಬಹಳ ಮುಕ್ತ ಕಂಠದಿಂದ ಶ್ಲಾಘಿಸಿದ ನೆನಪಿದೆ ನಮಗೆ. ಕನೆಕ್ಟಿವಿಟಿ ಇರಬಹುದು, ಅಲ್ಲಿ ದುರ್ಗಮ ಪ್ರದೇಶಗಳಲ್ಲಿ ರಸ್ತೆ, ಬ್ರಿಡ್ಜು, ರೈಲ್ವೆ, ಇನ್ನಿತರ ಕನೆಕ್ಟಿವಿಟಿ ಇರಬಹುದು. ಅದರ ಜೊತೆಗೆ ಅನುದಾನ, ಬಜೆಟ್ಟು ವಿಶೇಷವಾಗಿ ಅಲ್ಲಿ ಕಾಳಜಿ ವಹಿಸಿರೋದು ಎಲ್ಲವನ್ನೂ ಕೂಡ ವಿರೋಧ ಪಕ್ಷದಲ್ಲಿ ಕೈಕೂಟದ ಭಾಗವಾಗಿದ್ರೂ ಕೂಡ ಒಮರ್ ಅಬ್ದುಲ್ಲಾ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಮೋದಿ ಸರ್ಕಾರವನ್ನು ನಾನು ಬೈಯೋಕೆ ಆಗಲ್ಲ, ಹಂಗ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ. 5349 ಕೋಟಿ ಹೂಡಿಕೆ. ಪುಲ್ವಾಮಾದ ಲಸಿಪೋರಾ ಕೈಗಾರಿಕಾ ವಲಯ ಪ್ರಮುಖ ಪಾಲನ್ನು ಹೊಂದಿದೆ. ಈ ಹೂಡಿಕೆಯಲ್ಲಿ ಕಾಶ್ಮೀರದ ಪ್ರಸಿದ್ಧ ಕೇಸರಿ ಸೇಬು ವ್ಯಾಪಾರವನ್ನು ಡಿಜಿಟಲೈಸ್ ಮಾಡೋದಕ್ಕೆ ಸ್ಟಾರ್ಟಪ್ಗಳು ಶುರುವಾಗಿವೆ. ಅಲ್ಲಿನ ಲೋಕಲ್ ಪ್ರಾಡಕ್ಟ್ಸು ಈಗ ಹೇಗಾಗಿದೆ ಅಂದರೆ ಇಡೀ ದೇಶವನ್ನು ತಲುಪಬೇಕು, ಆ ರೀತಿ ಕನೆಕ್ಟಿವಿಟಿ ಆಗಿದೆ. ರೈತರಿಗೆ ನೇರವಾಗಿ ಮಾರುಕಟ್ಟೆ ಸಿಗ್ತಾ ಇದೆ. ಕಾಶ್ಮೀರಿ ಪ್ರಾಡಕ್ಟ್ಸು, ಶಾಲುಗಳು, ಕರಕುಶಲ ವಸ್ತುಗಳು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ, ಒಂದು ದೇಶ ಮಟ್ಟದಲ್ಲಿ ಇನ್ನೊಂದು ಜಾಗತಿಕ ಮಟ್ಟದಲ್ಲಿ ಇ ಕಾಮರ್ಸ್ ವೇದಿಕೆಗಳು, ಕಾಶ್ಮೀರ್ ಬಾಕ್ಸ್ ಅನ್ನುವಂಥ ಇ ಕಾಮರ್ಸ್ ವೇದಿಕೆ ಎಕ್ಸಾಂಪಲ್ ತಗೊಳ್ಬೋದು ನಾವು. ಇವೆಲ್ಲ ತುಂಬಾನೇ ಸುಲಭವಾಗಿ ಜನಕ್ಕೆ ಕಾಶ್ಮೀರಿ ಪ್ರಾಡಕ್ಟ್ಸ್ ಕನೆಕ್ಟ್ ಆಗೋ ರೀತಿಯಲ್ಲಿ ಮಾಡ್ತಾ ಇದೆ. ಇನ್ನು ಪುಲ್ವಾಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡೋದಕ್ಕೆ ಹೋದ್ರೆ, ಓಖು ಅನ್ನುವಂಥ ಗ್ರಾಮ, ಪೆನ್ಸಿಲ್ ಗ್ರಾಮ ಅಂತ ಅದನ್ನು ಕರೆಯಲಾಗುತ್ತೆ, ಅಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಜೆಹ್ಲಂ ಇಂಡಸ್ಟ್ರೀಸ್ನ ಮನ್ಸೂರ್ ಅಹಮದ್ ಅಲೈ ಇದನ್ನ ಈ ಒಂದು ಪ್ರಾಡಕ್ಟ್ ಪ್ರಮುಖವಾಗಿ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಸ್ಥಳೀಯ ಪಾಪ್ಯುಲರ್ ಮರಗಳನ್ನು ಬಳಸ್ಕೊಂಡು ಪೆನ್ಸಿಲ್ ಸ್ಲೇಟ್ಗಳನ್ನೆಲ್ಲ ತಯಾರಿಸ್ತಿದ್ದಾರೆ. ಭಾರತದ ದೊಡ್ಡ ಪೆನ್ಸಿಲ್ ಕಂಪನಿಗಳಿಗೆ ಅವರು ಕಾಂಟ್ರಿಬ್ಯೂಷನ್, ನಟರಾಜ, ಅಪ್ಸರಾ ಇಂಡಸ್ಟ್ರೀಸ್ಗೆಲ್ಲ ದೊಡ್ಡ ಕಾಂಟ್ರಿಬ್ಯೂಷನ್ ಇಲ್ಲಿಂದ, ಈ ಗ್ರಾಮದಿಂದ ಹೋಗ್ತಾ ಇದೆ. ಪುಲ್ವಾಮಾದ ಒಂದು ಗ್ರಾಮದಿಂದ ಹೋಗ್ತಾ ಇದೆ. ಕೃಷಿಯಲ್ಲಿ ಏನು ಮಾಡಿದೆ ಹಾಗಾದ್ರೆ ಪುಲ್ವಾಮಾದಲ್ಲಿ ನೋಡಿ, 2020ರಲ್ಲಿ ಆರಂಭವಾದ ಅಲ್ ಕರೀಂ ಸೌಕ್ ನವೋದ್ಯಮ ಕೇಸರಿ, ಲ್ಯಾವೆಂಡರ್ ಎಣ್ಣೆ, ಒಣಹಣ್ಣುಗಳ ಸಂಸ್ಕರಣೆ, ಮಾರಾಟದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸಾಧನೆಯನ್ನು ಮಾಡಿದೆ. ಮತ್ತೆ ಅಲ್ಲಿನ ಯುವಕರೇ ಶುರು ಮಾಡಿದಂತಹ ನೇಮ್ಧಾನಿ ಉದ್ಯಮ ಜೇನು ಸಾಕಾಣೆಯಲ್ಲಿ ಗಮನಾರ್ಹವಾದ ಸಾಧನೆ ಮಾಡಿದೆ. 10 ಬ್ರ್ಯಾಂಡ್ಗಳು ಪುಲ್ವಾಮಾದಲ್ಲಿ, ಸ್ಟಾರ್ಟಪ್ಗಳು, ಅಲ್ಲಿಯದ್ದೇ ಹೊಸ ಬ್ರ್ಯಾಂಡ್ಗಳು ಯುವಕರು ಶುರು ಮಾಡಿರೋದು. ಅಲ್ಲಿನ ಯುವಕರು ಸ್ಟಾರ್ಟಪ್ ಶುರು ಮಾಡಿರೋದು. ಇಷ್ಟು ದಿನ ಎಲ್ಲಿದ್ರು? ಇಂತಹ ಯುವಕರು ಕಲ್ಲೆತ್ತುಕೊಂಡು ಹೊಡಿತಿದ್ರು. ಆದರೆ ಇವತ್ತು ಯುವಕರು ಅಲ್ಲಿ ಉದ್ಯೋಗವನ್ನು ಸೃಷ್ಟಿಸ್ತಿದ್ದಾರೆ. ಉದ್ಯೋಗವನ್ನು ತಾವು ಕಂಡುಕೊಂಡು ಉದ್ಯೋಗವನ್ನು ಸೃಷ್ಟಿಸ್ತಿದ್ದಾರೆ. ಲಸಿಪೋರಾದಲ್ಲಿ ನೋಡಿ, ಯುವ ಉದ್ಯಮಿ ಉಬೈರ್ ಶಾ AI ಆಧಾರಿತ ಆಪಲ್ ಗ್ರೇಡಿಂಗ್ ಮತ್ತು ಕೋಲ್ಡ್ ಸ್ಟೋರೇಜ್ ಘಟಕಗಳನ್ನು ಶುರು ಮಾಡಿದ್ದಾರೆ. ಸೇಬು ಬೆಳೆಗಾರರು ಮಧ್ಯವರ್ತಿಗಳಿಲ್ಲದೆ ಲಾಭ ಪಡೆಯೋದಕ್ಕಿಂತ ಸಹಕಾರ ಆಗ್ತಿದೆ. ಸ್ಥಳೀಯವಾಗಿ ಉದ್ಯಮ, ಅಲ್ಲಿನವರಿಗೆ ಅದರಿಂದ ಪ್ರಯೋಜನ
ಲೋಕಲ್ ಆಗಿ ತಮ್ಮ ಪ್ರತಿಭೆಗಳು ವ್ಯರ್ಥವಾಗೋದನ್ನ ತಡೆಯೋದಕ್ಕೆ ಯುವಕರಿಗೆ ಈಗ ಅವಕಾಶ ಅಲ್ಲಿ ಒದಗಿ ಬಂದಿದೆ. ಯಾಕಂದ್ರೆ ಒಂದು ಹೊರಗಡೆಯಿಂದ ಹರಿದು ಬರ್ತಿರೋ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ಸು, ಅಲ್ಲಿ ಬದಲಾಗಿರುವ ವಾತಾವರಣ, ಭಯೋತ್ಪಾದಕರ ಹೆಡೆಮುರಿ ಕಟ್ಟಿರೋದು ಕೇಂದ್ರ ಸರ್ಕಾರ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಬಹುಶಃ ಇದು ಪುಲ್ವಾಮಾದ ಆ ಕಹಿ ನೆನಪು ಫೆಬ್ರವರಿ 14 ಅಂದ್ರೆ ಕಾಡುತ್ತಲ್ಲ ಎಲ್ಲರನ್ನು, ಅದರ ನಡುವೆಯೂ ಕೂಡ ನಿಟ್ಟುಸಿರು ಬಿಡುವಂತಹ ಒಂದು ಬೆಳವಣಿಗೆ ಪುಲ್ವಾಮಾದಲ್ಲಿ ಹೇಗೆ ನವೋದ್ಯಮಗಳು ತಲೆ ಎತ್ತಿವೆ ಅನ್ನೋದನ್ನು ತೋರಿಸ್ತಾ ಇದೆ. ಇದು ಕಾಶ್ಮೀರದಿಂದ ನೋಡಿ, ಪುಲ್ವಾಮಾದಿಂದ ಕ್ರೀಡೆಗೆ ಕೊಡುಗೆ ಇದೆ. ಪುಲ್ವಾಮಾದ ಒಂದು ಭಾಗದಲ್ಲಿ ಅಲ್ಲಿ ಸ್ಪೋರ್ಟ್ಸ್ ಕಂಪನಿ ಕಾಶ್ಮೀರಿ ವೀಲೋ ಬ್ಯಾಟ್ಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಲ್ಲಿಂದ ಹೋಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಕೊಡುಗೆ ಇದೆ. ಲಾಜಿಸ್ಟಿಕ್ ಮತ್ತೆ IT ಅಂತ ನೋಡಿದ್ರೆ ನವೋದ್ಯಮ ಶ್ರೀನಗರದಲ್ಲಿ ಕೇಂದ್ರ ಕಚೇರಿಯನ್ನ ಹೊಂದಿದೆ. ಫಾಸ್ಟ್ ಬೀಟಲ್ ಅನ್ನುವಂತಹ ಒಂದು ನವೋದ್ಯಮ, ಒಂದು ಸ್ಟಾರ್ಟ್ಅಪ್. ಪುಲ್ವಾಮಾದಂತಹ ಜಿಲ್ಲೆಗಳ ಸ್ಥಳೀಯ ಕುಶಲಕರ್ಮಿ ಸಣ್ಣ ಉದ್ಯಮಿಗಳನ್ನ ಜಗತ್ತಿಗೆ ಪರಿಚಯಿಸ್ತಾ ಇದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ರೈಲ್ವೆ ಸಂಪರ್ಕ ಜಾಲ ಇದು ತುಂಬಾ ಇಂಪಾರ್ಟೆಂಟ್. ಯಾವತ್ತು ಕನೆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ನೋಡಿ, ಜಮ್ಮು ಕಾಶ್ಮೀರವನ್ನು ಸಂಪೂರ್ಣವಾಗಿ ಭಾರತದ ಉಳಿದ ಎಲ್ಲ ಭಾಗಗಳೊಂದಿಗೆ ಸಂಪರ್ಕಿಸುವ ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲ್ ಲಿಂಕ್, ಈ ಯೋಜನೆ ನರೇಂದ್ರ ಮೋದಿ ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ಈ ಯೋಜನೆ ಪುಲ್ವಾಮಾ ಜಿಲ್ಲೆ ಮೂಲಕ ಹಾದು ಹೋಗುತ್ತೆ. 272 ಕಿಲೋಮೀಟರ್ ಉದ್ದದ ಈ ರೈಲು ಕಾರಿಡಾರ್ ಈಗ ಶುರುವಾಗಿದೆ. 2025 ಜೂನಲ್ಲೇ ಶುರುವಾಗಿದೆ. ಅದು ಪುಲ್ವಾಮಾ ಜಿಲ್ಲೆಯಲ್ಲಿಯೂ ಈ ಮಾರ್ಗ ಹೋಗುತ್ತೆ. ಕೃಷಿ ಕೈಗಾರಿಕಾ ಉತ್ಪನ್ನಗಳಿಗೆ ಅದನ್ನು ರಫ್ತು ಮಾಡೋದಕ್ಕೆ ದೊಡ್ಡ ಬಲವಾಗಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಇದು ಕಳೆದ 4-5 ವರ್ಷಗಳಲ್ಲಿ ಆಗಿರುವಂತಹ ಒಂದು ಕ್ರಾಂತಿ ಜಮ್ಮು ಕಾಶ್ಮೀರ, ಸ್ಪೆಷಲಿ ಪುಲ್ವಾಮಾದ ನಾವು ನೋಡೋದಾದ್ರೆ. ಇನ್ನು ಮುಂಬರೋ ದಿನಗಳಲ್ಲಿ ಏನೇನಾಗುತ್ತೆ, 1400 ಕೋಟಿ ಹೂಡಿಕೆಯೊಂದಿಗೆ 40 ಹೊಸ ಕೋಲ್ಡ್ ಸ್ಟೋರೇಜ್ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಅಲ್ಲಿ ತಯಾರಿ ಆಗ್ತಿದೆ. ಪುಲ್ವಾಮಾದಲ್ಲಿ ಈಗಾಗಲೇ 5000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಹೊಸ ಘಟಕಗಳು ಸಿದ್ಧವಾಗ್ತಾ ಇವೆ. ಮತ್ತೆ ಸ್ಟೀಲು, IT ಮತ್ತೆ ಮೆಡ್ ಸಿಟಿ ಎಲ್ಲ ರೆಡಿ ಆಗ್ತಿದೆ. ಪಾಂಪೋರ್ ಬಳಿ ಭೂಮಿ ಹಂಚಿಕೆ ಪ್ರಕ್ರಿಯೆ ಆಗಿದೆ. IT ಪಾರ್ಕು, ಮೆಡ್ ಸಿಟಿ ನಿರ್ಮಾಣ ಆಗ್ತಾ ಇದೆ. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಪುಲ್ವಾಮಾದಲ್ಲಿ IT ಪಾರ್ಕು ಯಾವ ರೀತಿ ವೇಗವಾಗಿ ಜಮ್ಮು ಕಾಶ್ಮೀರ ಬೆಳೀತಾ ಇದೆ ಅಂದ್ರೆ, ಸ್ಟೀಲ್ ಹೂಡಿಕೆ ಲಸಿಪೋರಾದಲ್ಲಿ 150 ಕೋಟಿ ವೆಚ್ಚದಲ್ಲಿ JSW ಗ್ರೂಪ್ನ ಉಕ್ಕಿನ ಸಂಸ್ಕರಣಾ ಘಟಕ ದೊಡ್ಡ ಖಾಸಗಿ ಹೂಡಿಕೆ ಆಗಿದೆ. ಇದು ಈ ಜಿಲ್ಲೆಯ ದೊಡ್ಡ ಖಾಸಗಿ ಹೂಡಿಕೆ. ಸೊ ಅತಿ ದೊಡ್ಡ ಕೈಗಾರಿಕಾ ವಲಯ, ದೇಶದ ನಂಬರ್ 1 ಕೈಗಾರಿಕಾ ವಲಯವನ್ನು ಜಮ್ಮು ಕಾಶ್ಮೀರದಲ್ಲಿ, ನಮ್ಮ ಶಿರ, ಭಾರತದ ಶಿರ ಈ ರೀತಿ ಬಲಿಷ್ಠವಾಗ್ತಾ ಇದೆ ಅನ್ನೋದೇ ನಿಜವಾಗಿಯೂ ಭಾರತೀಯರು ಇವತ್ತು ಬಹಳ ಹೆಮ್ಮೆ ಪಡುವಂತಹ ಒಂದು ವಿಚಾರ. ಕಾಶ್ಮೀರವನ್ನ ಅಭಿವೃದ್ಧಿ ಮಾಡೋದಕ್ಕಾಗತ್ತಾ? ಆರ್ಟಿಕಲ್ 370 ರದ್ದಾದ್ರೆ ಏನಾಗತ್ತೆ, ಅಲ್ಲಿ ಬದಲಾವಣೆ ಹೆಂಗಾಗತ್ತೆ ಅನ್ನೋದಕ್ಕೆ ಈ ಹೂಡಿಕೆ ಹರಿದು ಬಂದಿರೋದೇ ಸಾಕ್ಷಿ. ಭಯೋತ್ಪಾದಕತೆಗೆ ಕೊಟ್ಟಿರುವ ದಿಟ್ಟ ಉತ್ತರ, ನಮ್ಮ ಹೆಮ್ಮೆಯ ಸೈನಿಕರ ಬಲಿದಾನ ವ್ಯರ್ಥವಾಗಿಲ್ಲ ಅನ್ನೋದನ್ನ ಈ ಅಭಿವೃದ್ಧಿ ತೋರಿಸ್ತಾ ಇದೆ. ವೀಕ್ಷಕರೇ, ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.